ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ನಮಸ್ಕಾರಗಳು. ಸೊ ಇವತ್ತಿನ ಪ್ರಶ್ನೆ ಹೀಗಿದೆ. ಸೊ ಇದು ಕ್ಯಾಪಿಟಲ್ ಗೆ ನಲ್ಲಿ 2018ನೇ ಕ್ವಶನ್ ಪೇಪರ್ ನಲ್ಲಿ ಕೇಳಿದ್ರು ಇದು. ಮಿಸ್ಟರ್ ಆನಂದ್, ಸೊ ನಾನು SSC ನೇಮ್ ಅನ್ನ ಚೇಂಜ್ ಮಾಡಿದ್ದೇನೆ. ಮಿಸ್ಟರ್ ಆನಂದ್ ಪರ್ಚೇಸ್ಡ್ ಎ ಪ್ಲಾಟ್ ಆಫ್ ಲ್ಯಾಂಡ್ ಆನ್ 3rd February 1998. ಸೊ 1998ರಲ್ಲಿ ಮಿಸ್ಟರ್ ಆನಂದ್ ಅವರು ಒಂದು ಪ್ಲಾಟ್ ಆಫ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಷ್ಟಕ್ಕೆ ಅಂತ ಹೇಳಿದ್ರೆ 3,67,500 and spent 2,10,000 immediately for its leveling and filling the pits etc. ನೋಡಿ, ಇದನ್ನ ಹೀಗೆ ಎಕ್ಸ್ಪ್ಲೇನ್ ಮಾಡ್ಬೋದು. SSC ಮಿಸ್ಟರ್ ಆನಂದ್ ಏನ್ ಪರ್ಚೇಸ್ ಮಾಡಿರೋದವರು ಲ್ಯಾಂಡ್ ನ ಪರ್ಚೇಸ್ ಮಾಡಿದ್ದಾರೆ. ಓಕೆನಾ? ಯಾವಾಗ ಪರ್ಚೇಸ್ ಮಾಡಿರೋದು? 98ರಲ್ಲಿ 3 ಫೆಬ್ರವರಿ 98ರಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 3,67,000 ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ. ಓಕೆನಾ? ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ, ನಾನೇ ಇವಾಗ ಒಂದು 3,67,000 ಕೊಟ್ಟು ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡಿದೀನಿ ಅಂತ ಅನ್ಕೊಳ್ಳಿ. ಅದನ್ನ ಇಮಿಡಿಯೇಟ್ ಆಗಿ ಆ ಲ್ಯಾಂಡ್ ಹೆಂಗೋ ಇರುತ್ತೆ, ಸೊ ಅದನ್ನ ಲೆವೆಲ್ ಮಾಡ್ಸಕ್ಕೆ ಒಂದು 2,10,000 ರೂಪಾಯಿ ಖರ್ಚು ಮಾಡ್ತೀನಿ ನಾನು ಇಮಿಡಿಯೇಟ್ಲಿ. when the asset is purchased immediately I spend 2,10,000 for leveling and digging the pits. ಗುಂಡಿಗಳನ್ನ ತೋಡಿಸ್ಲಿಕ್ಕೆ 2,10,000 ರೂಪಾಯಿನ ಖರ್ಚು ಮಾಡ್ತಾ ಇದ್ದಾನೆ. ಸೊ ಇಮಿಡಿಯೇಟ್ ಆಗಿ when the asset is purchased, by the time immediately ನೀವೇನಾದ್ರೂ ಅದಕ್ಕೆ ಅಮೌಂಟ್ ಅನ್ನ ಸ್ಪೆಂಡ್ ಮಾಡಿದನ್ನ ಬೇರೆ ತರ ಸ್ಪೆಂಡ್ ಮಾಡಿದ್ರೆ ಅದನ್ನ ನಾವು ಇಂಪ್ರೂವ್ಮೆಂಟ್ ಅಂತ ಕರೆಯಲ್ಲ. ಓಕೆನಾ? ಸೊ ಇಟ್ ಈಸ್ ಎ ಪಾರ್ಟ್ ಆಫ್ ಅಕ್ವಿಸಿಷನ್. ಸೊ ಅದನ್ನ ನಾವು 2,10,000 ಅನ್ನ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಓಕೆನಾ? ಸೊ ಹಾಗಾಗಿ 2,10,000 ಅನ್ನ ನಾವು ಎಲ್ಲೂ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬರ್ತೀನಿ ನಾನು, ಮುಂದಿನ ಲೈನ್ಗೆ. ಡ್ಯೂರಿಂಗ್ 2012-13 2012-13 ಬಂದ್ಬಿಡ್ತಾನೆ ಅವನು. ಈ ಕನ್ಸ್ಟ್ರಕ್ಟೆಡ್ ರೆಸಿಡೆನ್ಷಿಯಲ್ ಹೌಸ್ ಅಟ್ ಎ ಕಾಸ್ಟ್ ಆಫ್ ₹6 lakh. ಒಂದು ಲ್ಯಾಂಡ್ ಇತ್ತು ಮೊದಲು ನೋಡಿ. ಫಸ್ಟ್ ಏನಿತ್ತು? ಖಾಲಿ ಲ್ಯಾಂಡ್ ಇತ್ತು. ಅದ್ರ ಮೇಲೆ ಅವನೇನ್ ಮಾಡ್ತಾನೆ? ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಗಮನಿಸಿ, ಇಲ್ಲಿ ಮನೆ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಎಷ್ಟನೇ ಇಸ್ವಿನಲ್ಲಿ? 2012-13ರಲ್ಲಿ. ಓಕೆ. ಸೊ ಈ ಲ್ಯಾಂಡ್ ಮೇಲೆ ಮನೆ ಕಟ್ಟಿದ್ರೆ ಅದನ್ನ ನಾವು ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ರೈಟ್? ಎಷ್ಟು? 6 lakh. ಯಾವ ಇಯರ್? 12-13 ಇಂಡೆಕ್ಸ್ ಎಷ್ಟು ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ 12-13 ಇಂಡೆಕ್ಸ್ ಎಷ್ಟು ತೋರಿಸ್ತಾ ಇದೆ? ಇಲ್ಲಿದೆ ನೋಡಿ, CI ಫಾರ್ 12-13 200. ಸೊ 200 ಅಂತ ಬೇಕಾದ್ರೆ ಬರ್ಕೊಳ್ಳಿ ಇಲ್ಲಿ. ರೈಟ್. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದೀವಿ ನಾವು. ನೆಕ್ಸ್ಟ್ ಲೈನ್ಗೆ. ಡ್ಯೂರಿಂಗ್ 2014-15 12-13 ಆಯ್ತು. 13-14 ಏನು ಇಲ್ಲ. 14-15ರಲ್ಲಿ he has spent 2 lakh for constructing additional rooms. ಮತ್ತೆ ಆ ಮನೆ ಮೇಲೆ ಏನ್ ಮಾಡ್ತಾ ಇದ್ದಾನೆ ಅವನು? ಆನಂದು ಇನ್ನೂ 2 ಅಡಿಷನಲ್ ರೂಮ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾನೆ. ಎಷ್ಟು ಕೊಟ್ಟು? 2 lakhs. ಯಾವ ಇಯರ್ ನಲ್ಲಿ? 2014-15ರಲ್ಲಿ. ಇದನ್ನ ನಾವು ಇಂಪ್ರೂವ್ಮೆಂಟ್ 2 ಅಂತ ಕರಿತೇವೆ. ಇಂಪ್ರೂವ್ಮೆಂಟ್ ನಂಬರ್ 2. ಸೊ ಇದನ್ನ ಬೇಕಾದ್ರೆ ನೀವು 1 ಅಂತ ಕೊಟ್ಕೊಳ್ಳಿ, ಇಂಪ್ರೂವ್ಮೆಂಟ್ ನಂಬರ್ 1. ಸೊ ಇದನ್ನ ಬೇಕಾದ್ರೆ ಇಂಪ್ರೂವ್ಮೆಂಟ್ ನಂಬರ್ 2 ಅಂತ ಬೇಕಾದ್ರೆ ನೀವು ಕೊಟ್ಕೋಬಹುದು. ಸೊ ಒಟ್ಟಲ್ಲಿ ಅವನು 2 ಇಂಪ್ರೂವ್ಮೆಂಟ್ ಅನ್ನ ಮಾಡಿದಾನೆ. 2 ಟೈಪ್ಸ್ ಆಫ್ ಇಂಪ್ರೂವ್ಮೆಂಟ್. ಓಕೆನಾ? ರೈಟ್. ಸೊ 14-15ರಲ್ಲಿ ಅವನು ಮಾಡಿದಾನೆ ಇಂಪ್ರೂವ್ಮೆಂಟ್ ಅನ್ನ. 14-15 ಇಂಡೆಕ್ಸ್ ನೀವು ನೋಡ್ಕೊಳ್ಳಿ. 14-15 ಇಂಡೆಕ್ಸ್ ಇಲ್ಲಿ ಕ್ವಶನ್ ಅಲ್ಲಿ 13-14 ಕೊಟ್ಟಿದ್ದಾರೆ. 14-15 ಇಂಡೆಕ್ಸ್ ಬಂದು, wait, I will show you. So it is 240. It is 240 actually. Okay. So ಇಲ್ಲಿ 13-14 ಅಲ್ಲ, ಅದು it is 14-15. Okay. Right. So 14-15 240. ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಇದೆ. ಈಗ ಖಾಲಿ ಲ್ಯಾಂಡ್ ಇದೆ. ಖಾಲಿ ಲ್ಯಾಂಡ್ ಮೇಲೆ ಮನೆ ಕಟ್ಟಿದ್ದಾನೆ. ಮನೆ ಮೇಲೆ ಅಡಿಷನಲ್ ರೂಮ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾನೆ. ಓಕೆನಾ?
ಒಟ್ಟಾರೆ ಆ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ ಈಗ 7 lakh ಇದೆ. 1/4/2001 ಟೋಟಲ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ 7 lakh ಇದೆ. 7 ಲಕ್ಷ ಇರುವಂತ ಪ್ರಾಪರ್ಟಿನ ನೀವೇನ್ ಮಾಡ್ತಾ ಇದ್ರಿ ಆಸ್ ಅ SSC ಆನಂದ್ ಅನ್ನೋರು, ಈಗ ಅದ್ರ ಬೆಲೆ 7 ಲಕ್ಷ ಆಗಿದೆ. ಅದನ್ನ 13 ನವೆಂಬರ್ 2017ರಲ್ಲಿ ಸೇಲ್ ಮಾಡ್ಬಿಡ್ತಾ ಇದ್ದೀರಾ. ಎಷ್ಟಕ್ಕೆ? 48,42,300 ರೂಪಾಯಿ, 42,300. ಸೊ ಇಷ್ಟಕ್ಕೆ ನೀವು ಸೇಲ್ ಮಾಡ್ತಾ ಇದ್ದೀರಿ. ಈಗ ಸೇಲ್ ಮಾಡಿ ದುಡ್ಡು ಬರುತ್ತೆ ನಿಮಗೆ, ನೋ ಪ್ರಾಬ್ಲಮ್. ಇಲ್ಲ ಅದ್ರ ಮುಂದೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ, ಅಂಡರ್ ದ ಅಗ್ರಿಮೆಂಟ್ ಫಾರ್ ₹8,42,300 ಈಸ್ ಪೇಬಲ್ ಆನ್ ಸೈನಿಂಗ್ ದ ಅಗ್ರಿಮೆಂಟ್ ಅಂತ ಹೇಳಿದೆ. ಅಂದ್ರೆ ನೀವು ರಿಜಿಸ್ಟ್ರೇಷನ್ ಟೈಮ್ ನಲ್ಲಿ ನಿಮಗೆ 8,42,300 ರೂಪಾಯಿ ಕೊಡ್ತೀವಿ, ಅದಾದ್ಮೇಲೆ ಬ್ಯಾಲೆನ್ಸ್ ಅಮೌಂಟ್ ಅನ್ನ 4 ಹಾಫ್ ಇಯರ್ಲಿ ಇನ್ಸ್ಟಾಲ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಒಂದು ಅಸೆಟ್ ಅನ್ನ ಸೇಲ್ ಮಾಡಾದ್ಮೇಲೆ ಅಸೆಟ್ ಗೆ ಏನ್ ವ್ಯಾಲ್ಯೂ ಫಿಕ್ಸ್ ಮಾಡಿರ್ತೀರಿ, ದಟ್ ಈಸ್ ಫೈನಲ್. ಅವನು ಇನ್ಸ್ಟಾಲ್ಮೆಂಟ್ ಅಲ್ಲಾದ್ರೂ ಕೊಡ್ಲಿ ಅಥವಾ 2 years ಒನ್ಸ್ ಆದ್ರೂ ಕೊಡ್ಲಿ, ಸೊ ವಾಟ್ ಎವರ್. ಸೊ ಇಲ್ಲಿ ನಾವು ಕ್ಯಾಪಿಟಲ್ ಗೇನ್ ನಲ್ಲಿ ನಾವು ಯಾವ ಬೇಸ್ ಮೇಲೆ ಟ್ಯಾಕ್ಸ್ ಹಾಕ್ತೇವೆ ಅಂತ ಹೇಳಿದ್ರೆ ಅಕ್ರೂಯಲ್ ಬೇಸಿಸ್, ಅಂದ್ರೆ ಡ್ಯೂ ಆರ್ ರಿಸಿಪ್ಟ್ ಬೇಸಿಸ್, ವಿಚ್ ಎವರ್ ಈಸ್ ಅರ್ಲಿಯರ್. ಯಾವ್ದು ಬೇಗ ಆಗುತ್ತೆ ಅವು ಎರಡರಲ್ಲಿ, ಡ್ಯೂ ಆರ್ ರಿಸಿಪ್ಟ್ ಬೇಸಿಸ್ ಎರಡರಲ್ಲಿ. ಸೊ ರಿಸಿಪ್ಟ್ ಬೇಸಿಸ್ ಅಥವಾ ಡ್ಯೂ ಬೇಸಿಸ್ ಎರಡರಲ್ಲಿ ಯಾವ್ದು ಬೇಗ ಆಗುತ್ತೋ ಅದನ್ನ ತಗೊಳ್ತೀವಿ. ಸೊ ಇಲ್ಲಿ ಡ್ಯೂ ಬೇಸಿಸ್ ತಗೊಳ್ತಾ ಇದೀವಿ. ಅಕ್ರೂಯಲ್ ಬೇಸಿಸ್ 48,42,300 ಬಂದಿದೆ ಅನ್ಕೊಂಡು ನಾವು ಅದನ್ನ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ದಿಸ್ ಪಾರ್ಟ್ ಏನಿದೆ ಅವನ ಹಾಫ್ ಇಯರ್ ಇನ್ಸ್ಟಾಲ್ಮೆಂಟ್, ಇದೆಲ್ಲವೂ ಕೂಡ ನಮಗೆ ಏನು ಕನ್ಸಿಡರೇಷನ್ ಮಾಡಕ್ ಬರಲ್ಲ. ಇದನ್ನ ನಾವೇನು ಕನ್ಸಿಡರ್ ಮಾಡಲ್ಲ, ಬಿಟ್ಬಿಡ್ತೀವಿ ನಾವು. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 2% ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದಾರೆ ಇಲ್ಲಿ. ಸೊ ಯಾವ್ದ್ರ ಮೇಲೆ 2%? ಏನ್ ಸೇಲ್ ವ್ಯಾಲ್ಯೂ ಇದೆಯಲ್ಲ, ಈ ಸೇಲ್ ವ್ಯಾಲ್ಯೂ ಮೇಲೆ 2% ಕಮಿಷನ್ ನಾವು ಕೊಡ್ಬೇಕು. ಯಾರಿಗೆ? ಬ್ರೋಕರಿಗೆ ಕೊಡ್ಬೇಕು. ಓಕೆನಾ? ರೈಟ್. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಇದೆ ಇಲ್ಲಿ. ಸೊ ನೆಕ್ಸ್ಟ್ CII 1213, 1415, 1718 ಕೊಟ್ಟಿದ್ದಾರೆ ಇಲ್ಲಿ. 1718 ನಮ್ಗೆ ಬೇಕಾಗಿಲ್ಲ. ಸ್ವಲ್ಪ ಚೇಂಜ್ ಮಾಡೋಣ. ಇದು ಪ್ರೀವಿಯಸ್ ಇಯರ್ ಆಗಿರೋದ್ರಿಂದ ನಾನು ಇಯರ್ ಚೇಂಜ್ ಮಾಡಿರ್ಲಿಲ್ಲ. ಓಕೆ, 1890 ಅದನ್ನ ರೈಟ್ 28. ಸೊ ಇಲ್ಲೂ ಕೂಡ ಚೇಂಜ್ ಮಾಡೋಣ. ಸೊ 13 ನವೆಂಬರ್ 2080 ರೈಟ್. 1890 ಅಲ್ವಾ ಪ್ರೀವಿಯಸ್ ಇಯರ್. ಓಕೆ ಫೈನ್. ಸೊ ಇದನ್ನು ನಿಮ್ಗೆ ಇನ್ನೂ ಚೆನ್ನಾಗಿ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಾನು ವಿತ್ ಕಲರ್ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ನೋ ಪ್ರಾಬ್ಲಮ್, ಅದನ್ನ ನಾನು ರೈಟ್ ಅದೇ ಪ್ರಾಬ್ಲಮ್ ಅನ್ನ ಒಂದ್ ಸ್ವಲ್ಪ ಕಲರ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಇದು ಸೆಪರೇಟ್ ಪಾರ್ಟ್ ಅಲ್ಲ, ಇದು ಇದ್ರದೇನೆ. ಅವ್ನು ಪರ್ಚೇಸ್ ಮಾಡ್ತಾ ಇರೋದು 3,67,000ಗೆ. ಆ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿರೋದು 367ಕ್ಕೆ. ಅವಾಗ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 100 ಇರುತ್ತೆ. ಯಾಕೆಂದ್ರೆ ದಟ್ ಬಿಫೋರ್ 2001 and 2 ಬೇಸ್ ಇಯರ್ ಏನಿದೆ ಅದಕ್ಕೆ ಮುಂಚೆ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಸೊ ಹಾಗಾಗಿ ಅದರ ಇಂಡೆಕ್ಸ್ ಯಾವಾಗಲೂ 100 ಇರುತ್ತೆ. ಇಂಪ್ರೂವ್ಮೆಂಟ್ 1 6 ಲಕ್ಷ, ಇಂಪ್ರೂವ್ಮೆಂಟ್ 2 2 lakhs, ಸೋಲ್ಡ್ 48,42,300. ಓಕೆ ರೈಟ್. ಇದು ಬೇಸಿಕ್ ಇನ್ಫಾರ್ಮೇಶನ್ ಬರ್ಕೊಳ್ಬೇಕಾಗಿರೋದು. ಸೊ ಇದಾದ್ಮೇಲೆ ನಾವು ಸೊಲ್ಯೂಷನ್ಗೆ ಹೋಗ್ತೀವಿ. ಸೊಲ್ಯೂಷನ್ ಅಲ್ಲಿ ನೋಡಿ, ಇಲ್ಲಿದೆ ಸೊಲ್ಯೂಷನ್. ಸೊ ಅಸೆಸಿ ಮಿಸ್ಟರ್ ಆನಂದ್, ಅಸೆಸ್ಮೆಂಟ್ ಇಯರ್ 2019-20 and previous year 18-19. Right. Gross sale consideration 48,42,300 ಇದೆ. ಇಲ್ಲೇ ಬರ್ಕೊಳ್ಳಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನೋಡಿ, ಇಲ್ಲಿ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 48, 42, 300ಗೆ into 2% ಕ್ಯಾಲ್ಕುಲೇಟ್ ಮಾಡಿದ್ರೆ you will get 96,846. ಸೊ ಇಲ್ಲಿ 96,846 ತಗೊಂಡಿದ್ದೀನಿ ನಾನು. ಸೊ ಇದರಲ್ಲಿ ಮೈನಸ್ ಮಾಡಿದ್ರೆ 48,42,300
300 ಮೈನಸ್ ಮಾಡಿದ್ರೆ you will get 47, 45, 454. ಓಕೆನಾ? ರೈಟ್. ಸೊ ಅದಾದ್ಮೇಲೆ ನಾವು ಫಸ್ಟ್ ಇಂಪ್ರೂವ್ಮೆಂಟ್ ಅಂದ್ರೆ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ವಲ್ಲ 7 ಲಕ್ಷ ಕೊಟ್ಟು ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದು ಇಲ್ಲಿದೆ ನೋಡಿ. ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದು ಎಷ್ಟು? ಸೊ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಹೌಸ್ ಫಾರ್ rupees 6 lakh. ಓಕೆ, ಬಟ್ ಅದ್ರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ? ಅದು 7 lakh ಇದೆ. ಸೊ ಹಾಗಾಗಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಪಾಯಿಂಟ್ ಬಂದಾಗ ನಾವು ವಿಚ್ ಎವರ್ ಈಸ್ ಹೈಯರ್ ತಗೊಳ್ತೀವಿ. ಓಕೆ, ಅದು ನಿಮ್ಗೆ ಗೊತ್ತಿದೆ, ನಾನು ಹೇಳಿದ್ದೇನೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ. ಇಫ್ ದ ಅಸೆಟ್ ಈಸ್ acquired before 2001 or 2, cost of acquisition will be actual cost or fair market value, whichever is higher ಅಂತಿದೆ. ಥಿಯರಿ ನೋಟ್ಸ್ ಇದೆ, ಅದನ್ನ ನಾನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸೊ 7 lakhs ತಗೊಳ್ತೀವಿ ನಾವಿಲ್ಲಿ. ಓಕೆನಾ? ರೈಟ್. 7 lakh into 272 ಇಂಡೆಕ್ಸ್ divided by 100 ಇಷ್ಟು ಬರುತ್ತೆ ಆನ್ಸರ್. 19,04,000. ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎರಡನೇ ಇಂಪ್ರೂವ್ಮೆಂಟ್ ಇದು 6 lakh into 272. ಒಂದ್ ನಿಮಿಷ, ಇದನ್ನ ಪ್ರೀವಿಯಸ್ ಇಯರ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಹಿಂದಿನ ವರ್ಷದ ಮಾಡ್ಬಿಟ್ಟಿದ್ದಾರೆ. ಅದನ್ನು ಸ್ವಲ್ಪ ಚೇಂಜ್ ಮಾಡೋಣ. 280 7 lakh into 280 divided by 100 19,60,000 ಬರುತ್ತೆ. 19,60,000. okay, fine. Next to 6 lakh into 280 divided by 100 ಮಾಡಿದ್ರೆ you will get 16,80,000 ಬರುತ್ತೆ. So this is of 16,80,000. Next to third one improvement 2 lakhs ಇದೆ. 2 lakhs into 280 divided by ಅದು ಇಂಪ್ರೂವ್ಮೆಂಟ್ ಎರಡನೇ ಇಂಪ್ರೂವ್ಮೆಂಟ್ ಮಾಡಿದ್ರಲ್ಲ ಅದರ ಇಂಡೆಕ್ಸ್ 240. ಸೊ ಮಾಡಿದ್ರೆ ನಿಮಗೆ 2,33,333 ಬರುತ್ತೆ. ಸೊ ಈ ಕ್ಯಾಲ್ಕುಲೇಷನ್ಸ್ ಇನ್ನೊಂದ್ಸರಿ ನೋಡ್ಕೊಂಡ್ಬಿಡೋಣ. 6 lakh into 280 divided by 200. ಸ್ವಲ್ಪ ಚೇಂಜ್ ಮಾಡೋಣ. ರೈಟ್. ಈಗ ಇವು ಮೂರನ್ನು ಆಡ್ ಮಾಡಿದ್ರೆ 233,333 plus 19,60,000 ಆಡ್ ಮಾಡಿದ್ರೆ you will get 30,33,333. so this is what the answer. right. so ಇದರಲ್ಲಿ main balance ಅನ್ನು ಮೈನಸ್ ಮಾಡಿ 47, 45, 454 subtract ಮಾಡಿದ್ರೆ you will get balance 17,12,121 is your taxable capital gain. right. so ಈ ತರ ವೆರಿ ಸಿಂಪಲ್. ಅಕ್ವಿಸಿಷನ್ ಆಗಿದ್ರೆ ಇಂಡೆಕ್ಸ್ಡ್ ಲಾಂಗ್ ಟರ್ಮ್ ತಗೊಳ್ಳಿ. ಸೊ ಅಥವಾ ಅಕ್ವಿಸಿಷನ್ ಆದ್ಮೇಲೆ ಇಂಪ್ರೂವ್ಮೆಂಟ್ ಎಷ್ಟಾಗಿದೆ ನೋಡ್ಕೊಳ್ಳಿ, 1 ಆಗಿದೆಯಾ 2 ಆಗಿದೆಯಾ ಅಂತ. ಯಾವ ಇಯರ್ ಆಗಿದೆ ಅದನ್ನ ನೋಡ್ಕೊಂಡು ಸೊ ಅದ್ರ ಇಂಡೆಕ್ಸ್ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡೋದಷ್ಟೇ. ಏನಾದ್ರು ಡೌಟ್ ಇದ್ರೆ ನನಗೆ ಮೆಸೇಜ್ ಮಾಡಿ.